ರಾಮದುರ್ಗ ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನ ಮಾಜಿ ಶಾಸಕರು ಮಾದೇವಪ್ಪ ಪಟ್ಟಣ ಸಹೋದರಾದ ಮಲ್ಲಣ್ಣ ಯಾದವ್ ಅವರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ನಾವು ಗೆಲ್ಲಿಸ್ತಾ ಇದೀವಿ. ನಾವ್ ಯಾವ್ದು ಬಣ, ನಾವೆಲ್ಲ ತಟಸ್ಥ ಬಣ. ಜಾರಕಿಹೊಳಿ ಅವ್ರದ್ದು ಇಲ್ಲ, ಬೇರೆ ಯಾವ ಬಣ ಇದು ನನ್ಗೇನು ಗೊತ್ತಿಲ್ಲ. ಯಾವ್ದಕ್ಕೆ ಧವನ್ ಅವ್ರ ಬೆಂಬಲ ನನ್ಗೆ ಗೊತ್ತಿಲ್ಲ. ಧವನ್ ಅವ್ರು ನಾನು ಸತೀಶ್ ಜಾರಕಿಹೊಳಿ ಹೇಳಿದೆ, 4 ಸರಿ ಆಗಿದ್ದಾರೆ ಧವನ್ ಅವರು. ಬೇರೆ ಯಾವ್ದೋ ಕ್ಯಾಂಡಿಡೇಟ್ಗೆ ಅವಿರೋಧ ಮಾಡೋಣ ಅಂತ ಹೇಳಿದೆ. ಅವ್ರು ಮಾಡಿಸ್ತೀನಿ ಕೊನೆ ಮುಗಿಬಿಟ್ಟೊಳಗೆ ಅದು ಏನಾಯ್ತೋ ಗೊತ್ತಿಲ್ಲ. ಪಾಪ ಸತೀಶ್ ಜಾರಕಿಹೊಳಿ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಅವ್ರು ಪ್ರಯತ್ನ ಪಟ್ರು. ಆದ್ರೆ ನಮ್ಮ ತಾಲೂಕಿನ ಒಂದು 3-4 ಶನಿಗಳಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ಅವ್ರು ಸ್ವಲ್ಪ ಹಿಂದೆ ಸರಿದು ಅಂತ ನನ್ಗೆ ಅನಿಸ್ತಾ ಇದೆ. ಶನಿಗಳಿಗೆ ಗೊತ್ತಾ, ಬರೀ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರೇ ಶನಿಗಳು. ಅವ್ರು ದೊಡ್ಡ ಲೀಡರ್ ಆಗಕ್ಕೆ ಕೊಡ್ತಾವ್ರಿ, ಏನಿಲ್ಲ ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂತವ್ರು ದೊಡ್ಡ ಲೀಡರ್ ಆಗಿ ಬರೀ ಹಣದ ತಾಲಿ ಇಟ್ಕೊಂಡು ಓಡಾಡ್ತಾವ್ರೆ. ಈ ಚುನಾವಣೆ ಒಳಗೆ ದುಡ್ಡಿನ ವ್ಯವಸ್ಥೆನೇ ಇರ್ಲಿಲ್ಲ. ಕಾಫಿ ಬಿಸ್ಕತ್ ಕೊಟ್ಕೊಂಡು ಹೋಗ್ತಾ ಇದ್ವಿ ಮೊದ್ಲಿಂದಾನು. ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸುರೇಮ ಮಾಡ್ತಾ ಇದಾರೆ, ಸಿಸ್ಟಮ್ ಕೆಡಿಸ್ತಾ ಇದಾರೆ. ಅದಕ್ಕೆ ಜನಗಳು ಇವರಿಂದ ದೂರ ಇರ್ಬೇಕು ಅಂತೇಳಿ ನಮ್ಗೆಲ್ಲ ಬಂದ್ ಸರ್ ಹಿಂಗೆಲ್ಲ ಮಾಡ್ತಾ ಇದಾರೆ, ದಯವಿಟ್ಟು ನೀವೆಲ್ಲ ಒಂದಾಗಬೇಕು, ನಮ್ಮ ತಾಲೂಕು ಮರ್ಯಾದೆ ಉಳಿಸ್ಬೇಕು ಅಂದಾಗ ನಾನು ಮಲ್ಲಣ್ಣ ಯಾದವ್ಗೆ ನಾವು ಸಪೋರ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದೆ. ಏನು ಗೊಂದಲಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು, ಅವ್ರು ಬಿಜೆಪಿ ಆದ್ರು. ಈ ಎಲೆಕ್ಷನ್ ಆ ಎಲೆಕ್ಷನ್ ಸಂಬಂಧ ಇಲ್ಲ. ಈ ಎಲೆಕ್ಷನ್ ನಾವು ಅಣ್ಣ ತಮ್ಮರ ತರ ಇರ್ತೀವಿ. ಅದ್ರಾಗೆ ಅಪೋಸಿಷನ್ ಅವ್ರು ಅಕಸ್ಮಾತ್ ಅವ್ರು ಬಿಜೆಪಿ ನಿಂತ್ಕೊಂಡು ನಾನು ಕಾಂಗ್ರೆಸ್ ನಿಂತ್ಕೊಂತೀನಿ. ಅದ್ರಾಗೆ ಅವ್ರ ಪಾರ್ಟಿ ಅವರು ನಮ್ಮ ಪಾರ್ಟಿ ನಾವು. ಆಮೇಲೆ ಶತ್ರುಗಳನ್ನ ಪ್ರಶ್ನೆ ಬರೋದ ಹಾಗೆ ಯಾರ ಕೇಳೋದು, ನೀವು ಅವ್ರು ಇಬ್ರು ಶತ್ರುಗಳು, ಯಾಕೆ ಶತ್ರುಗಳಾಗಬೇಕು? ನಮ್ಮ ಆಸ್ತಿ ಅವ್ರು ಕಸ್ಕೊಂಡಿಲ್ಲ, ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕಸ್ಕೊಂಡಿಲ್ಲ. ರಾಜಕೀಯ ಇದ್ದೇ ಇರ್ತಾರೆ, ನಾವೆಲ್ಲ ಫ್ರೆಂಡ್ಸೇ. ರಾಜಕೀಯ ಬಂದಾಗ ಓಟ್ ಅವ್ರ ಓಟ್ ಅವ್ರು ಕೇಳ್ತಾರೆ, ನಮ್ಮ ಓಟ್ ನಾವು ಕೇಳ್ತೀವಿ ಅಷ್ಟೇನೆ. ಆದ್ರಿಂದ ಮುಂದೆ ಬರೋಂಥ ದಿನಗಳು ಅಂಥದ್ದೇನು ಕನ್ಫ್ಯೂಷನ್ ಇದೆ. ಯಾರು ಮಾಡ್ಕೊಂಡಿದ್ದಾರೆ ಅಂತ ಯಾರು ಮಾಡ್ತಾರ? ರಾಜಕೀಯ ಯಾರು ಬಿಟ್ಕೊಡ್ತಾರ 5 ವರ್ಷ ಆದ್ಮೇಲೆ? ಜನರು ಏನು ಗೊಂದಲದಲ್ಲಿ, ನೀವು ಗೊಂದಲ ಸೃಷ್ಟಿ ಮಾಡ್ತೀರಷ್ಟೇ. ನೀವೆಲ್ಲ ಹೇಳಿ ಸೃಷ್ಟಿ ಮಾಡ್ತೀರಷ್ಟೇ ನಿಮ್ಮ ಮಾಧ್ಯಮದವರು. ನಾವ್ ಏನು ಗೊಂದಲ ಇಲ್ಲ. ಜನಗಳು ಆರಾಮಿದ್ದಾರೆ, ನೀವು ಮಾಡಿದ್ ಬಹಳ ಒಳ್ಳೇದು ಅಂತ ಜನಗಳು ಬಂದು ನನಗೆ ಹಾರ ಆಗ್ತಾ ಇದ್ದಾರೆ ಇವಾಗ ಜನ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.